ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಎಚ್ಡಿ ಕೋಟೆಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಟಿ ಮಹೇಶ್ ಮಾತನಾಡಿ, ಮಾನವ ಜೀವನಕ್ಕೆ ಪರಿಸರ ಅತ್ಯಂತ ಮುಖ್ಯವಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಯುವ ಪೀಳಿಗೆಗೆ ಪರಿಸರದ ಮಹತ್ವವನ್ನು ತಿಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪರಿಸರ ದಿನಾಚರಣೆ ಎಂದರೆ ಕೇವಲ ಒಂದು ದಿನ ಗಿಡ ನೆಟ್ಟು ಮರಗಳನ್ನ ಉಳಿಸಿ ಎನ್ನುವಂತಾಗಬಾರದು. ಉಸಿರಾಟ, ಮಳೆ ಹಾಗೂ ಬೆಳೆಗಳಿಗೂ ಪರಿಸರ ಅತ್ಯಗತ್ಯವಾಗಿದೆ. ಹಸಿರು ಇದ್ದರೆ ಸಮೃದ್ಧಿ ಸಾಧ್ಯವಾಗುತ್ತದೆ ಎಂದರು. ನಾವು ಇಂದು ನೆಡುವ ಗಿಡಗಳು ನಮ್ಮ ಭವಿಷ್ಯದ ಮಕ್ಕಳಿಗೆ ಒಳಿತಾಗಲಿವೆ. ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಗಿಡಗಳನ್ನ ನೆಡಬೇಕು ಎಂದು ತಿಳಿಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಂತೋಷ್ ಕೊಠಾರಿ, ದ್ವಿತೀಯ ಅಪರ ಸಿವಿಲ್ ನ್ಯಾಯಾಧೀಶೆ ಎಂ ಸುಷ್ಮಾ, ಸರ್ಕಾರಿ ಅಭಿಯೋಜಕರಾದ ಮುತ್ತುಲಕ್ಷ್ಮಿ ಮತ್ತು ಮಹೇಂದ್ರ, ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್, ತಹಶೀಲ್ದಾರ್ ಶ್ರೀನಿವಾಸ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನ್ಯಾಯಾಲಯದ ಆವರಣದಲ್ಲಿ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ಗಿಡಗಳನ್ನು ನೆಟ್ಟಿದ್ದೀವಿ. ಹಾಗೆಯೇ ನಾವು ಸಸಿಗಳನ್ನ ಎಲ್ಲ ಕೃಷಿದಾರರಿಗೆ ಎಲ್ಲರಿಗೂ ನಾವು ನೀಡ್ತಾ ಇದ್ದೀವಿ. ಇದು ಇಲ್ಲಿ ಮಾತ್ರ ನಡೀಬಾರ್ದು, ಎಲ್ಲರೂ ಗಿಡಗಳನ್ನ ಇವತ್ತು ನೆಡಬೇಕು. ಇವತ್ತು ಒಂದೇ ದಿನ ಅಲ್ಲ, ನಾವು ಗಿಡಗಳನ್ನು ನೆಟ್ಟಷ್ಟು ಒಳ್ಳೆಯದು, ಪರಿಸರ ಚೆನ್ನಾಗಿರ್ತದೆ, ಒಳ್ಳೆಯದಾಗ್ತದೆ. ಮತ್ತು ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡೋದಂತಲ್ಲ, ನಾವು ಒಂದು 100 ವರ್ಷದ ನಂತರ ಆ ಗಿಡಗಳಿದ್ದರೆ ಎಷ್ಟೊಂದು ಅನುಕೂಲ ಆಗ್ತದೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಎಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ, ನಾನು ಎಲ್ಲರೂ ಗಿಡಗಳನ್ನ ನೆಟ್ಟಬೇಕು. ಹೆಚ್ಚು ಹಸಿರಿದ್ದರೆ ಒಳ್ಳೆ ಆರೋಗ್ಯ, ಒಳ್ಳೆ ಮಳೆ ಬೆಳೆ ಎಲ್ಲವೂ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ನೋಡಿ, ಈ ಕಡೆ